ದಕ್ಷಿಣ ಕಾಶಿ ನಂಜನಗೂಡು ನಗರದ ಕಪಿಲಾ ನದಿ ಪ್ರವಾಹಕ್ಕೆ ಸಿಲುಕಿ ತತ್ತರಿಸಿರುವ ನಿವಾಸಿಗಳ ಬಡಾವಣೆಗಳಿಗೆ ಮಾಜಿ ಶಾಸಕ ಬಿ ಹರ್ಷವರ್ಧನ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂಜನಗೂಡು ಪಟ್ಟಣದ ಹಳ್ಳದಕೇರಿ, ತೋಪಿನ ಬೀದಿ, ಸರಸ್ವತಿ ಕಾಲೋನಿ, ಗಿರಿಜಾ ಕಲ್ಯಾಣ ಮಂಟಪದಲ್ಲಿ ತೆರೆದಿರುವ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿ ನಿರಾಶ್ರಿತರಿಗೆ ಧೈರ್ಯ ತುಂಬಿದರು. ಮಾಜಿ ಶಾಸಕರಿಗೆ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಸಿ ಚಿಕ್ಕರಂಗನಾಯಕ ಸಾಥ್ ನೀಡಿದರು. ಬಳಿಕ ಮಾಜಿ ಶಾಸಕ ಬಿ ಹರ್ಷವರ್ಧನ್ ಮಾತನಾಡಿ, ಮತ್ತೆ ನಂಜನಗೂಡು ಪಟ್ಟಣದ ತಗ್ಗು ಪ್ರದೇಶಗಳಿಗೆ ಕಪಿಲಾ ನದಿ ನೀರು ನುಗ್ಗಿ ನಿವಾಸಿಗಳಿಗೆ ತುಂಬಾ ತೊಂದರೆಯಾಗಿದೆ. ಮುಳುಗಡೆಯಾದ ಮನೆಗಳಿಗೆ ನಮ್ಮ ಸರ್ಕಾರ ಇದ್ದ ಸಂದರ್ಭದಲ್ಲಿ 10,000 ಪರಿಹಾರ ನೀಡಿದ್ದೆವು. ಈಗಿರುವ ರಾಜ್ಯ ಸರ್ಕಾರ ದುರಸ್ತಿಯಾಗಿರುವ ಮನೆಗಳ ಬಗ್ಗೆ ವರದಿ ತೆಗೆದುಕೊಂಡು ಸೂಕ್ತ ಪರಿಹಾರ ನೀಡಬೇಕು. ಆಹಾರ ಸೇರಿದಂತೆ ಇನ್ನಿತರ ವಸ್ತುಗಳನ್ನು ತೆಗೆದುಕೊಳ್ಳಲು ಅವರಿಗೆ ವ್ಯವಸ್ಥೆ ಕಲ್ಪಿಸುವುದು ಸರ್ಕಾರದ ಕರ್ತವ್ಯ. ಕಾರ್ಖಾನೆಯವರು ಮಾತ್ರ ನೆರವು ನೀಡುತ್ತಿದ್ದಾರೆ. ಆದರೆ ಸರ್ಕಾರ ಯಾವುದೇ ನೆರವು ನೀಡಿಲ್ಲ. ಸರ್ಕಾರದಲ್ಲಿ ಹಣ ಇದೆಯೋ ಇಲ್ಲವೋ ಎಂಬ ಪ್ರಶ್ನೆ ಕಾಡುತ್ತಿದೆ. ನಿರಾಶ್ರಿತರಿಗೆ ನೆರವು ನೀಡಲು ದುಡ್ಡಿಲ್ಲವೇ ಎಂದು ಪ್ರಶ್ನಿಸಿದರು. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ 3 ಲಕ್ಷದವರೆಗೂ ಪರಿಹಾರ ನೀಡಿದ್ದೇವೆ. ಈಗಾಗಲೇ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ದಾಸೋಹ ಭವನದಿಂದ ಊಟದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸರಸ್ವತಿ ಕಾಲೋನಿಯಲ್ಲಿ ಸ್ವಚ್ಛತೆ ಇಲ್ಲ, ಡೆಂಗ್ಯೂ ಬರುವ ಸಾಧ್ಯತೆ ಇದೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಜಾಗ್ರತೆ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಈ ಒಳ್ಳೆಯದು ಜಾಸ್ತಿ ನೀರು ಬಿಡೋದ್ರಿಂದ ಇಲ್ಲಿ ಮತ್ತೆ ಈ ಕಡೆ ಕೆಲವು ಕಾಲೋನಿಗಳದೆಲ್ಲ ಇರ್ತಕ್ಕಂಥದ್ದು ಒಂದು ಸ್ವಲ್ಪ ಮುಳುಗಂಥ ಸಾಧ್ಯತೆಗಳಿದೆ. ಯಾಕಂದರೆ ನಾವು 5 ವರ್ಷದಲ್ಲಿ ಕಂಟಿನ್ಯೂಸ್ ಆಗಿ 3 ವರ್ಷ ನೋಡಿದ್ವಿ. ಸೊ ಹಾಗಾಗಿ ಇವತ್ತು ಇದೇ ಒಂದು ವಿಚಾರ ಇಟ್ಕೊಂಡು ನಾನು ಇವತ್ತು ದೇವಸ್ಥಾನದಲ್ಲಿರ್ತಕ್ಕಂಥ ಗಿರಿಜಾ ಕಲ್ಯಾಣ ಮಂಟಪಕ್ಕೂ ಬಂದಿಲ್ಲಿ ಮತ್ತು ಸರಸ್ವತಿ ಕಾಲೋನಿಗೂ ಬಂದಿದ್ದೀನಿ. ಇಲ್ಲಿ ಗಂಜಿ ಕೆದ್ದರಿಗೆಲ್ಲ ಭೇಟಿ ಕೊಡ್ತಿದ್ದೀನಿ. ನನಗೆ ಒಂದು ಅರ್ಥ ಆಗ್ತಿಲ್ಲ, ಈ ಕಡೆ ಎಷ್ಟು ಮನೆಗಳು ಮುಳುಗಿದೆ ಇಲ್ಲಿ. ಅದ್ರದ್ದು ಒಂದು ವರದಿ ತೊಗೊಂಡು ಪ್ರತಿ ಮನೆಗೂ 10,000 ರೂಪಾಯಿ ನಮ್ಮ ಸರ್ಕಾರ ಇದ್ದಾಗ ಎಲ್ಲರಿಗೂ ಫಸ್ಟು ದುಡ್ಡು ಕೊಡ್ತಾಯಿದ್ವಿ ನಾವು. ಯಾಕಂದರೆ ಅವರು ದಿನಸಿ ಆಗಲಿ ಮತ್ತೊಂದಾಗಲಿ ಬಟ್ಟೆ ಆಗಲಿ ಏನಾರು ಒಂದು ಪರ್ಚೇಸ್ ಮಾಡ್ಕೊಳಕ್ಕಾದ್ರೂ ಕೊಡಬೇಕು ಅಂತ ದುಡ್ಡು ಇರ್ತಿದ್ವಿ. ಆದರೆ ಈಗ ನಾನು ಸರಸ್ವತಿ ಕಾಲೋನಿಯಲ್ಲಿ ನಮ್ಮ ಗಂಜಿ ಕೆದ್ದದಲ್ಲಿ ಕೇಳ್ತಾ ಇದ್ದೀನಿ. ಈ ಕಡೆ ಬೆಡ್ಶೀಟು, ಟೂತ್ಪೇಸ್ಟು, ಬ್ರಷ್ಷು ಇದೆಲ್ಲ A&S ಕಂಪನಿಯವ್ರು ಕೊಡ್ತಾಯಿದ್ದಾರೆ. ಸರ್ಕಾರ ಹತ್ರ ದುಡ್ಡು ಇದೆಯೋ ಇಲ್ಲವೋ ಅಂತ ಅನ್ನಿಸ್ಬಿಟ್ಟಿದೆ ನನಗೆ. ಇದಕ್ಕೂ ಕೊಡೋಕ್ಕೂ ದುಡ್ಡಿಲ್ವ ಈಗ ಅವ್ರಿಗೆ? ಅಟ್ಲೀಸ್ಟ್ ಕೊನೆ ಪಕ್ಷ ಎಲ್ಲ ಒಂದೊಂದು ಮನೆ ಪ್ರತಿಯೊಂದು ಮನೆಗೆ 10,000 ರೂಪಾಯಿ ಕೊಡಬೇಕು. ಯಾವ್ದಾದ್ರು ಮುಳುಗಿದೆ ಫಸ್ಟ್ ಕೊಟ್ಬಿಡಬೇಕು. ಆಮೇಲೆ ಎಷ್ಟರ ಮಟ್ಟಿಗೆ ಪ್ರಮಾಣದಲ್ಲಿ ಆ ಮನೆ ಏನಾರೋ ಇದು ಸಂಪೂರ್ಣವಾಗಿ ನಷ್ಟ ಆಗಿದ್ರೆ ಅದ್ರ ಮೇಲೆ ಎಷ್ಟೆಷ್ಟು ಒಂದೊಂದು ಮನೆಗೆ ನಮ್ಮ ಸರ್ಕಾರ ಇದ್ದಾಗ ಒಂದೊಂದು ಮನೆಗೆ 3 ರಿಂದ 5 ಲಕ್ಷ ರೂಪಾಯಿ ಕೊಡ್ತಾಯಿದ್ರು ಯಡಿಯೂರಪ್ಪನವರು. ಸೊ ಈಗಲೂ ಕೂಡ ಘೋಷಣೆ ಮಾಡಬೇಕು. ಬಟ್ ಇನಿಷಿಯಲ್ ಆಗಿ ದುಡ್ಡು ಕೊಡೋಕ್ಕೆ ಇವರಿಗೆ ಸರ್ಕಾರದ ಹತ್ರ ಇಲ್ವಲ್ಲ. ಸೊ ಇವತ್ತೆಲ್ಲ ಬಂದು ಎಲ್ಲ ಮಾತಾಡ್ತಾ, ಮತ್ತು ನಮ್ಮ ದಾಸೋಹ ಬಂದಿಂದ ಊಟ ಬರ್ತಿರೋದ್ರಿಂದ ಊಟದೇನು ತೊಂದರೆ ಏನಿಲ್ಲ ಅಲ್ಲಿ. ಬಟ್ ಮುಂಚೆನೇ ಸ್ವಲ್ಪ ದುಡ್ಡು ಕೊಡೋಂಥದ್ದು ಮಾಡಬೇಕಾಗಿತ್ತು. ಅದು ಯಾಕೆ ಮಾಡಿಲ್ಲ ನನಗೆ ಗೊತ್ತಿಲ್ಲ. ತಾಲೂಕು ಆಡಳಿತ ಇದ್ರ ಬಗ್ಗೆ ಎಚ್ಚೆತ್ಕೊಬೇಕು ಅಂತ ನಾನು ಕೇಳ್ಕೊತೀನಿ. ಇನ್ನು ಈ ವೇಳೆ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಚಿಕ್ಕರಂಗನಾಯಕ, ನಗರ ಬಿಜೆಪಿ ಅಧ್ಯಕ್ಷ ಸಿದ್ದರಾಜು, ವೆಂಕಟೇಶ್, ಅನಂತ್ ಮತ್ತಿತರರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.